ತೂಗುತ್ತಾದ ನೋಡೋ ತೊಟ್ಟಿಲ, ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡೋ ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡೋ ತೊಟ್ಟಿಲ. ತೂಗುತ್ತಾದ ನೋಡು ತೊಟ್ಟಿಲ, ಅರಳಗುಂಡಿಗೆಯಲ್ಲಿ ಅರಳಿತು ಕಮಲ, ಅರಳಗುಂಡಿಗೆಯಲ್ಲಿ ಅರಳಿತು ಕಮಲ. ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ. ಮಡಿಯಮ್ಮ ತಾಯಿಯ ಮಡಿಲಲ್ಲಿ ಮಲಗಿದ ಸಂಗಮ್ಮ ಮಾತೆಯ ಮುದ್ದಿನ ಕಂದ, ಸಂಗಮ್ಮ ಮಾತೆಯ ಮುದ್ದಿನ ಕಂದ. ಮಡಿಯಮ್ಮ ತಾಯಿಯ ಮಡಿಲಲ್ಲಿ ಮಲಗಿದ ಸಂಗಮ್ಮ ಮಾತೆಯ ಮುದ್ದಿನ ಕಂದ. ಸಾಲುಕ್ಯ ವಂಶಕ್ಕೆ ಜ್ಯೋತಿತನಾದ, ಸಾಲುಕ್ಯ ವಂಶಕ್ಕೆ ಜ್ಯೋತಿತನಾದ, ದ್ವಿತೀಯ ಶಂಭುವಾಗಿ ಧರೆಗೆ ಬಂದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ. ಕಾರಣಿಕ ಪುರುಷನಾಗಿ ಹುಟ್ಟಿದ, ಧರಣಿಯ ಮೇಲೆ ಕಾಯಕ ಮಾಡಿದ, ಧರಣಿಯ ಮೇಲೆ ಕಾಯಕ ಮಾಡಿದ. ಕಾರಣಿಕ ಪುರುಷನಾಗಿ ಹುಟ್ಟಿದ, ಧರಣಿಯ ಮೇಲೆ ಕಾಯಕ ಮಾಡಿದ. ಭೂಮಾತೆ ಕೃಪೆಯು ಸಂಪೂರ್ಣ ಪಡೆದ, ಲೌಕಿಕ ಮಾಡಿ ಪಾರ್ಮರ್ಥ ಗೆದ್ದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ. ಅಮರ ತತ್ವದ ಹಾದಿಯ ಹಿಡಿದ, ಅಮೃತ ಯೋಗದ ಸಿದ್ಧಿಯ ಪಡೆದ, ಅಮೃತ ಯೋಗದ ಸಿದ್ಧಿಯ ಪಡೆದ. ಅಮರ ತತ್ವದ ಹಾದಿಯ ಹಿಡಿದ, ಅಮೃತ ಯೋಗದ ಸಿದ್ಧಿಯ ಪಡೆದ. ಜಂಗಮಾತನೇ ದಾಸೋಹಗೈದ, ಲಿಂಗದಲ್ಲಿ ಪರಶಿವನ ಕಂಡ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ, ತೂಗುತ್ತಾದ ನೋಡು ತೊಟ್ಟಿಲ. ಧರೆಯೊಳು ಮೆರೆವ ಅರಳಗುಂಡಗಿಯಲ್ಲಿ ಜೋಗುಳ ಪಾಡಿ ತೂಗಿದ ತೊಟ್ಟಿಲ, ಜೋಗುಳ ಪಾಡಿ ತೂಗಿದ ತೊಟ್ಟಿಲ. ಧರೆಯೊಳು ಮೆರೆವ ಅರಳಗುಂಡಗಿಯಲ್ಲಿ ಜೋಗುಳ ಪಾಡಿ ತೂಗಿದ ತೊಟ್ಟಿಲ. ಜಗವೇ ತೊಟ್ಟಿಲ ಮಾಡಿ ಶರಣನು ಯೋಗ ನಿದ್ರೆಯ ಮಾಡುವ ನಿಂದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ, ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ.
ತೂಗುತ್ತಾದ ನೋಡು ತೊಟ್ಟಿಲ ಅರಳಗುಂಡಗಿಯಲ್ಲಿ ಅರಳಿತು ಕಮಲ ಅರಳಗುಂಡಗಿಯಲ್ಲಿ ಅರಳಿತು ಕಮಲ ತೂಗುತ್ತಾದ ನೋಡು ತೊಟ್ಟಿಲ ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ ಓಂ ನಮಃ ಶಿವಾಯ ತೂಗುತ್ತಾದ ನೋಡು ತೊಟ್ಟಿಲ ಓಂ ನಮಃ ಶಿವಾಯ ತೂಗುತ್ತಾದ ನೋಡು ತೂಗುತ್ತಾದ ನೋಡೋ ತೊಟ್ಟಿಲ ತೂಗುತ್ತಾದ ನೋಡು ತೊಟ್ಟಿಲ ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ ಶ್ರೀ ಶರಣ ಬಸವನ ತೂಗುತ್ತಾದ ನೋಡು ತೊಟ್ಟಿಲ ತೂಗುತ್ತಾದ ನೋಡು ತೊಟ್ಟಿಲ ಅರಳಗುಂಡಿಗೆಯಲ್ಲಿ ಅರಳಿತು ಕಮಲ ಅರಳಗುಂಡಗಿಯಲ್ಲಿ ಅರಳಿತು ಕಮಲ ಕರೆಸ್ಬೇಕಂದ್ರೆ ಆಕಿನ್ನ ಕರೆಸ್ತೀವಿ. ಆಮೇಲೆ ಇನ್ನೊಬ್ಬಕಿ ಆಂಧ್ರದ ಹುಡುಗಿ ಆಕಿ ತೆಲುಗು ಕನ್ನಡ ಅಂದ್ರೆ ಕನ್ನಡನ ಹಾಡ್ತಾಳೆ. ಆಕಿನ್ನ ಬರಕ್ಕೆ ಹೇಳಿವಿ. ಇಲ್ಲಿ ಸ್ವತಃ ನಿಮ್ಮ ಕಣ್ಣಾರೆ ನೀವು ನೋಡಿ ಖುಷಿ ಪಡಲಿ ಅನ್ನೋ ಉದ್ದೇಶಕ್ಕೆ ನೀವೆಲ್ಲ ಖುಷಿ ಪಡಬೇಕು. ಆ ನಂತರ ನಮ್ಮ ಗದಗಲಿಂದ ಈ ಕನ್ನಡದಾಗ ಹೆಂಗೆ ಮಾಡ್ತಾರಲ್ಲ ಸರಿಗಮಪ್ಪ, ಹಂಗೆ ಇಲ್ಲಿ ಕೂಡ 8 ಹುಡುಗರು ಬಂದು ಒಂದು 2 ತಾಸು 4 ರೌಂಡು ಅದನ್ನು ಮಾಡಿ ಆ ಕಾರ್ಯಕ್ರಮ ನಿಮಗೆ ಖುಷಿ ಪಡಿಸೋ ಸಲುವಾಗಿ ಅವರು ಕೂಡ ಬರ್ತೀವಂದರೆ ಇವರೆಲ್ಲ ಬರ್ತೀವಂದ್ರೆ ಯಾವುದೂ ರೊಕ್ಕಕ್ಕೆ ಡಿಮ್ಯಾಂಡ್ ಇಟ್ಟಿಲ್ಲ, ಯಾವುದೂ ರೊಕ್ಕಕ್ಕೆ ಡಿಮ್ಯಾಂಡ್ ಇಟ್ಟಿಲ್ಲ. ಸುಮ್ಮನೆ ಅಜ್ಜಾರ ನೀವು ಅಲ್ಲಿ ಇರ್ತೀರಿ ಅಂದ್ರೆ ನಾವು ಬರ್ತೀವಿ, ಅದು ಏನನ್ನ ಯಾಕಾಗಲಿ ನಾವು ಬರ್ತೀವಿ ಅಂತೇಳಿ ಅವರೆಲ್ಲ ಮಾತು ಕೊಟ್ಟಾರೆ. ಹಿಂಗೆ ಭಾಳಷ್ಟು ಮಂದಿ ಅಲ್ಲಿ ನಮ್ಮ ಮ್ಯಾನೇಜರಿಗೆ ಈಗಾಗಲೇ ಜಗ್ಗು ಮಂದಿ ಪಾಳ್ಯ ಹೇಳ್ಯಾರ. ಶಾಸ್ತ್ರಿಗಳ ಮ್ಯಾನೇಜರ್ ಕುಟುಂಬದಲ್ಲಿ ನನ್ನ ಕರ್ಕೊಂಡು ಹೋಗ್ರಿ, ನಿನ್ನ ಕರ್ಕೊಂಡು ಅವ್ರನ್ನ ಕರ್ಕೊಂಬಂದ್ರೆ ಇಲ್ಲಿ ಟೈಮ್ ಕೊಡೋದೇ ನಮಗೆ ವಜ್ಜೆ ಆಗಿಬಿಟ್ಟೈತಿ. ಭಾಳ ಮಂದಿ ನಾವು ಹಾಡ್ತೀನಿ ನೀವು ಹಾಡ್ತೀನಿ ನಾವು ಬರ್ತೀವಿ ನೀವು ಬರ್ತೀವಿ ಅಂತೇಳಿ ಹಂಗೆ ನಿಮ್ಮ ಭಕ್ತಿ ಪ್ರೀತಿ ಅವ್ರಿಗೆ ಎಷ್ಟು ಜನರಿಗೆ ಈಗ ಪುರಾಣಕ್ಕೆ ಸತ್ಯ ಉಡುಮ್ಕಲ್ಲಿ ನನಗೊಂದು ಸರಿ ನಿನಗೊಂದು ಸರಿ ಅಂತೇಳಿ ನಮ್ಮ ಮ್ಯಾನೇಜರಿಗೆ ಗಂಟು ಬಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಕಳಿಸ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ. ಈ ತುಲಾ ಬರೋದವಲ್ಲ ಅನಿವಾರ್ಯ, ಅದಕ್ಕೆ ನಾನು ಬರೋಕತ್ತಿ ನೋಡಿ ಇರಲಿ. ಇಷ್ಟೆಲ್ಲ ಹೇಳಿ ನಮ್ಮ ಪುರಾಣ ಕಮಿಟಿಯವರು ಭಾಳ ದೊಡ್ಡ ಪುಣ್ಯ ಕೆಲಸ, ಅವ್ರ ಜೊತೆಗೆ ತಾವೆಲ್ಲ ನಿಂತ್ಕೊಂಡು ಸಹಕಾರ ಕೊಟ್ಟು ನಾನು ಅವರು ಏನಂತಂದರೆ ಆ ಜಂಗಮರ ಮಕ್ಕಳಿದ್ರೆ ಅಯ್ಯಾಚಾರ, ಯಾರಾದರೂ ಭಕ್ತರು ಅದಕ್ಕೆ ಏನು ಸಂಬಂಧ ಇಲ್ಲ. ನೀವು ಭಕ್ತರು ದೀಕ್ಷೆ ಮಾಡ್ಕೊತೀವಂದ್ರೆ ನಿಮಗೆ ದೀಕ್ಷೆ ಇರ್ತೈತಿ. ಜಂಗಮರ ಮಕ್ಕಳಿಗೆ ಅಯ್ಯಾಚಾರ ಅಂತ ಇರುತ್ತೆ. ಮತ್ತು ನಾವು ಭಕ್ತರಾಗಿ ಆ ದೀಕ್ಷೆ ಅಯ್ಯಾಚಾರ ಮಾಡಿದಂಗೆ ನಾವು ಮಾಡಿಸ್ಕೊಂಡ್ರೆ ಎಲ್ಲಿದಪ್ಪ ಅಂತ ಮತ್ತೆ ಚಿಂತೆ ಟೆನ್ಷನ್ ಬೇಡ. ನಿಮಗಿದು ಸಂಸ್ಕಾರ ಅಂದ್ರೆ ಆ ದೀಕ್ಷೆ ತೊಗೊಂಡ್ರೆ ಏನಂದ್ರೆ ಪ್ರತಿನಿತ್ಯ 2 ಸರಿ ನೀರು ಹಾಕ್ಕೊಂಡು ಸ್ನಾನ ಮಾಡಿ ಶಿವ ಶಿವ ಅಂತ ಶಿವನಾಮ ಸ್ಮರಣೆಯನ್ನು ಮಾಡಿದ್ರೆ ಅದಕ್ಕೂ ಒಂದು ಮನಸ್ಸಿಗೆ ಈ ದೇಹಕ್ಕೆ ಅದು ಒಂದು ಶಿವನ ಮುಟ್ಟಕ್ಕೆ ನಮಗೆ ಅದು ಒಂದು ಸೂತ್ರ. ಯಾಕಂದರೆ ಶಿವನ ಮುಟ್ಟಬೇಕಾದ್ರೆ ನಾವು ಏನೆಲ್ಲ ಮಾಡ್ಕೊಂತ ಹೋದ್ರೆ ಶಿವನ ಮುಟ್ಟಕ್ಕೆ ದಾರಿ ಸಿಗಲ್ಲ. ಈಗ ಒಂದು ದಾರಿ ಹಿಡಿದು ಹೋಗ್ಬೇಕಂದ್ರೆ ಈ ರೋಡ್ ತತ್ತಂದ್ರೆ ಅದಕ್ಕೆ ಮೈಲ್ಗಲ್ಲಿದ್ರೆ ಹಿಂಗೈತಿ ಇಷ್ಟ ಐತಿ ಅಂತ ನಾವು ಅನ್ಕೊಂತ ಹೋಗ್ತೀವಿ. ಮುಕ್ತಿ ಅಂದ್ರೆ ಮುಂದೆ ನಾವು ಈಗ ಒಂದು ಊರು ಮುಟ್ಟಬೇಕಾದ್ರೆ, ಉದಾಹರಣೆಗೆ ಇಲ್ಲಿಂದ ನಿಮ್ಗೆ ಗಂಗೋತಿ ಮುಟ್ಟಬೇಕಾದ್ರೆ ಉಡುಮ್ಕಲ್ಲಿಂದ ಗಡ್ಡಿ ಬಂಡ್ರಾಳ ಎಂಟೀರಿ ಹೆಂಗೆ ಹೋಗ್ತೀವಿ, ಎಷ್ಟು ಕಿಲೋಮೀಟ್ರ್ ಇತ್ತು ಮೈಲ್ಗಲ್ಲಿ ಇರ್ತಲ್ಲ. ಹಂಗೆ ನಾವು ಈ ಜೀವಾತ್ಮನ್ನ ಪರಮಾತ್ಮನ ಸೇರ್ಬೇಕಾದ್ರೆ ನಮಗೆ ಕೂಡ ಏನು ಬೇಕಂದ್ರೆ ಈ ಕಲ್ಲು ಮುಖಾಂತರ ಮೈಲ್ಗಲ್ಲು ಮುಖಾಂತರ ನಾವು ಹೆಂಗೆ ಗಂಗೋತಿ ಮುಟ್ತೀವಿ ಹಂಗೆ ಈ ಜೀವಕ್ಕೆ ಮುಕ್ತಿ ಸಿಗಬೇಕಂದ್ರೆ ಇದಕ್ಕೆ ಶಿವ ಧ್ಯಾನ ಬೇಕು, ಶಿವ ಸ್ಮರಣೆ ಬೇಕು. ಅದು ಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ನಿತ್ಯ ನಾವು 2 ಸರಿ ನೀರಾದಾಗ ಆ ದೇವ್ರು ಈ ದೇವ್ರು ಅಂತಲ್ಲ, ನಿಮಗೆ ಮುಕ್ತಿ ಯಾವುದು ಕೊಡ್ತಾ ನಿಮಗೆ ತೃಪ್ತಿ ಯಾವ್ದೈತಿ, ಯಾವ ದೇವರಿಂದ ಸಮಾಧಾನ ಆಗುತ್ತೆ ಆ ದೇವ್ರನ್ನ ಸ್ನಾನ ಮಾಡಿ ದೇವ್ರ ಮುಂದೆ ಕುಂತು 2 ನಿಮಿಷ ಧ್ಯಾನ ಮಾಡಿಬಿಟ್ರೆ ಅದು ಪುಣ್ಯ. ಬ್ಯಾಂಕಿನಾಗ ದುಡ್ಡಿಟ್ರೆ ನಿಮಗೆ ನಾಳೆ ನಿಮಗೆ ಬರ್ತಾ ಬಳಸಕ, ನಿಮ್ಮ ಮಕ್ಕಳಿಗೆ ಬರ್ತಾ ಮೊಮ್ಮಕ್ಕಳಿಗೆ ಬರ್ತಾ ದುಡ್ಡು ಬಳಸ್ಕೊಳಕ್ಕೆ. ಆದರೆ ಜೀವಾತ್ಮ ಪರಮಾತ್ಮ ಸೇರ್ಬೇಕಾದ್ರೆ
ಪುಣ್ಯ ಅನ್ನೋದು ನಾವು ಇಲ್ಲಿ ಮಾಡಿದ್ರೆ ಅಲ್ಲಿ ಕೂಡ ನಮಗೆ ಲಘು ಮುಕ್ತಿ ಸಿಗಬೇಕಂದ್ರೆ ಈ ರೀತಿ ಒಳಗೆ ಶಿವನಾಮ ಸ್ಮರಣೆಗೆ ನಮಗೆ ನಿತ್ಯವಾಗಿ ಸ್ವಲ್ಪದಿಂದ ಸ್ವಲ್ಪ ಭಗವಂತನ ಧ್ಯಾನ ಮಾಡೋದ್ರಿಂದ ಏನಾಗುತ್ತಂದ್ರೆ ಈ ಜೀವಕ್ಕೆ ಮುಕ್ತಿ ಸಿಗುತ್ತೆ. ಸ್ವಾಗತಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದಾನೆ. ಪರಮ ಪೂಜ್ಯರಿಗೆ ಗ್ರಾಮದ ಗುರು ಹಿರಿಯರಿಂದ ಶಾಲಾ ಸನ್ಮಾನ ಹಾಗೂ ಮಾಲಾರ್ಪಣೆ ಮಾಡಬೇಕಂತೇಳಿ ಹೇಳ್ಕೊಳ್ತಾ ಇದ್ದೇವೆ. ಶಾಲಾ ಸನ್ಮಾನ ಮಾಲಾ ಶ್ರೀ ಶರಣಬಸವೇಶ್ವರ ಪುರಾಣ ಪ್ರಾರಂಭ ಹಾಗೂ ಮಂಗಲ ಹಾಗೂ 9ನೇ ವರ್ಷದ ರಥೋತ್ಸವದ ಕಾರ್ಯಕ್ರಮ ಪರಮ ಪೂಜ್ಯರಿಂದ ಅನೌನ್ಸ್ ಮಾಡಲಾಗುತ್ತದೆ. ತಾವುಗಳೆಲ್ಲರೂ ಈ ಸೇವೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ಇವತ್ತಿನ ತೊಟ್ಟಿಲ ಸೇವೆಯನ್ನು ಶ್ರೀಮತಿ ವೀಣಮ್ಮ ನಾಗಪ್ಪ ಹನುಮನಟ್ಟಿ ಇವರಿಂದ ತೊಟ್ಟಿಲು ದೇಣಿಗೆ ಬಂದಿದೆ. ಅದೇ ರೀತಿಯಾಗಿ ಇವತ್ತಿನ ಪ್ರಸಾದ ಸೇವೆಯನ್ನು ಶ್ರೀ ವೇದಮೂರ್ತಿ ಬಂಧುಗಳು ನೆರವೇರಿಸಿದ್ದಾರೆ. ಕಾರ್ಯಕ್ರಮ ಮಂಗಲಗೊಂಡ ನಂತರ ತಾವುಗಳೆಲ್ಲರೂ ಪ್ರಸಾದ ಸ್ವೀಕರಿಸಬೇಕು. ದಯಮಾಡಿ ಎಲ್ಲ ಗುರು ಹಿರಿಯರು ದೇವಸ್ಥಾನದ ಹತ್ತಿರ ಆಗಮಿಸಬೇಕು. ಪುರಾಣ ಸಮಿತಿಯ ಎಲ್ಲ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಪುರಾಣ ಸಮಿತಿಯವರಿಗೆ ತಮ್ಮೆಲ್ಲರಿಗೆ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಲದ ಮಾರ್ಚ್ 1ಕ್ಕೆ ಪುರಾಣ ಪ್ರಾರಂಭವಾಗ್ತದೆ. ಮುಕ್ತಾಯ ಮಾರ್ಚ್ 19ಕ್ಕೆ ಅಂದ್ರೆ 18 ದಿವಸ ಆಗುತ್ತೆ. ಈ ಸಲ 18 ದಿವಸ. 18ನೇ ತಾರೀಕಿಗೆ ಇದು ಮುಕ್ತಾಯವಾಗ್ತದೆ. 19ಕ್ಕೆ ಜಾತ್ರೆ, ರಥೋತ್ಸವ ಕಾರ್ಯಕ್ರಮ, ಇನ್ನಿತರ ಕಾರ್ಯಕ್ರಮಗಳು 19ನೇ ತಾರೀಕಿಗೆ ನಡೀತವೆ. ಸಾಮೂಹಿಕ ಲಗ್ನ, ಕುಂಭೋತ್ಸವ, ಈ ಎಲ್ಲ ಕಾರ್ಯಕ್ರಮ ನಿಮಿತ್ತವಾಗಿ ನಾನು ಹೋದ ಕಡೆ ಎಲ್ಲ ಹೋದಲ್ಲೇ ಉಡುಮುಖಂದ ಭಕ್ತರ ಭಕ್ತಿ ಬಗ್ಗೆನ ನಾ ಹೇಳ್ತೇನೆ. ಎಲ್ಲಿ ಹೋದ್ರು ಕೊಪ್ಪಳ ಜಿಲ್ಲಾ ಇದ್ದದ್ದು ಕರೆ ಗಂಗಾವತಿ ತಾಲೂಕು ಇದ್ದದ್ದು ಕರೆ, ಗಂಗಾವತಿ ತಾಲೂಕು ಉಡುಮುಕಲ್ಲು ಇರೋದು ಕರೆ, ಉಡುಮುಕಲ್ಲಿನ ಭಕ್ತರ ಭಕ್ತಿ ನಿಷ್ಠೆ ಇರೋದು ಕರೆ ಅನ್ನುವಂತ ಮಾತನ್ನು ಒಂದು ಕಡೆ ಹೇಳ್ತಾರೆ. ಈಗಾಗಲೇ 50 ತುಲಾಭಾರಗಳು ಆಗಿದಾವ ಈ ಗ್ರಾಮದೊಳಗ. ಈಗೆಲ್ಲ ನಿಮ್ಮ ಗ್ರಾಮದವ್ರದ್ದು ಸಂಕಲ್ಪ ಏನದ ಅಂದ್ರ, ಪರಮ ಪೂಜೆ ಪುಟ್ಟರಾಜ ತಾತನವರು 63 ಪುರಾತನರ ಪುರಾಣವನ್ನು ಬರೆದಾರೆ. ಅಂದ್ರೆ 63 ಮಂದಿ ಶರಣರಾಗಿ ಹೋಗಿದ್ದಾರೆ. 63 ಮಂದಿ ಪುರಾಣ ಐತೆ ಅದು ತಾತನವರು ಬರೆದದ್ದು. ಅದಕ್ಕೆ ಈ ಗ್ರಾಮದೊಳಗ 63 ಮಂದಿ ಶರಣರ ನೆನಪಿಗಾಗಿ 63 ತುಲಾಭಾರಗಳನ್ನು ಮಾಡಬೇಕು ಅಂತ ನಿಮ್ಮೆಲ್ಲರ ಅಪೇಕ್ಷೆ ಅದ. ಏನ್ ನಿಮ್ ಭಕ್ತಿರಿ ಇನ್ನೂ ಹೇಳೇ ಇಲ್ಲ. ಹೋದ ವರ್ಷ 26 28 ಆಗಿದ್ವು, ಹೋಗೋದ್ರೊಳಗೆ ಎಷ್ಟೋ ಆದವು, ಈಗಾಗಲೇ 50 ಆಗ್ಯವು. ಈ ವರ್ಷ 63 ತುಲಾಭಾರಗಳನ್ನು ಮಾಡಬೇಕು ಅಂತ ಏನು ಹಮ್ಮಿಕೊಂಡಿರಿ, ಇದು ನಿಜವಾಗಿರುವಂತ ನಿಮ್ಮ ಭಕ್ತಿ. ಈಗ 50 ಆಗ್ಯವು ಅಂದ್ರೆ ಇನ್ನ 13 ಉಳ್ಕೊಂಡವ. ಇನ್ನ 13 ಮತ್ತೆ ಈಗೆಲ್ಲ ಇಲ್ಲಿ ಕುಂತವ್ರೆಲ್ಲ ಬರೆಸಿಬಿಟ್ಟಿರಿ. ಅಕಸ್ಮಾತ್ ಇನ್ನೂ ಯಾರು ಬರೆಸಿಲ್ಲ ಅಂದ್ರ ತಾಯಂದ್ರು ಇರ್ಬೋದು, ಶರಣರು ಇರ್ಬೋದು, ಅವಕಾಶ ಕಳ್ಕೋಬೇಡ್ರಿ. ಪುಟ್ಟರಾಜ ತಾತನವರು ಬರೆದಿರುವಂತ 63 ಪುರಾತನರ ಪುರಾಣದ 63 ಮಂದಿ ಶರಣರ ಒಂದು ಸವಿ ನೆನಪಿಗಾಗಿ ಪೀಠದ ಒಡೆಯರಾಗಿರುವಂತ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರ ಒಂದು 63 ತುಲಾಭಾರಕ್ಕೆ 50 ಆಗ್ಯವ. ಇನ್ನ 13 ಬೇಕಾಗ್ಯದ. ಆಗ್ತಾವ್ರಿ, ಅವು ಆಗ್ತಾವ್. ನಿಮ್ ಭಕ್ತಿನ ಹಂಗದ. ಅದು ಅಕಸ್ಮಾತ್ ಇದ್ರೊಳಗ ಈ ಕೂಡಿರುವಂತ ಜನ ನೀವು ಬರೆಸಿರಿ ಅಂತ ಅನ್ಕೊಂತೇವೆ. ಅಕಸ್ಮಾತ್ ಯಾರು ಇನ್ನೂ ಬರೆಸಿಲ್ಲ, ಮಾಡಬೇಕು ಅನ್ನುವಂತ ಅಪೇಕ್ಷೆ ಇರೋರಿದ್ರೆ ತಾವು ಬಂದು 51ನೇದು ಹೇಳ್ರಿ.
ಗೌಡ್ರ ಎಷ್ಟಾಗ್ಯವ್ರಿ? 150 ಆಗ್ಯವ್ರಿ. ಒಂದು ಯಾರದ್ರಿ ಅದು ಹೇಳ್ರಿ. ಹುಲ್ಲೂರು ಹನುಮಮ್ಮ, ಗಂಡ ದೇವೇಂದ್ರಪ್ಪ ಮುಳ್ಳೂರು, ಸಾಕಿನ ಉಡಂಕಲ್ ಅವ್ರದ್ದು 151ನೇ ತುಲಾಭ. ಇನ್ನ 12 ಉಳಿದವು. ಪುರಾಣಕ್ಕೆ ಆಗ್ತಾವು ಅಂತ ನನಗೆ ಅನ್ಸಾಕತ್ತಿದ್ದೆ. ನಿಮ್ ಭಕ್ತಿನ ಹಾಗದ. ಇನ್ನು 52ನೇ ತುಲಾಭಾರ ಯಾರು ಮಾಡಿಸೋರಿದ್ರ, ಇನ್ನು ಇದ್ರೊಳಗೆ ಯಾರು ಮಾಡಿಸಿಲ್ಲ ಅಂದ್ರೆ ಏನ ತಾತನವ್ರ ಆಶೀರ್ವಾದ ಹೆಂಗಾಗಿದ್ರಿ ನಿಮ್ಮೂರಿಗೆ? ಸಾಕಷ್ಟು ಮಳೆ, ಯಾವ ವರ್ಷ ಬೆಳೆ ಇರುವಂತ ಬೆಳೆ ಅಂದ್ರೆ ಸುತ್ತಮುತ್ತ ಇಲ್ಲ. ಮತ್ತು ನಿಮ್ಮೂರ ಒಳಗೆ ಗಡ್ಡಿ ಉಡುಮಕಲಿಗೆ 2 ಊರಿಗೆ, ಮತ್ತು ಬೇರೆ ಕಡೆ ಹೋದ್ರೆ ಇಲ್ಲ ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರ ಆಶೀರ್ವಾದ ನಿಮ್ಮೂರಿಗೆ ಸಂಪೂರ್ಣ ಆಗೈತಿ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವಾಗೂ ಬೆಳೆಯದೇ ಇರುವಂತ ಬೆಳೆಗಳನ್ನು ಬೆಳೆದಿರಿ, ಮಳೆ ಸಾಕಷ್ಟು ಆಗ್ಯದ ನಿಮ್ಮ ಸಮಯಕ್ಕೆ ತಕ್ಕಂತೆ. ಅದಕ್ಕೆ ಅವರ ಆಶೀರ್ವಾದ ಇತ್ತು ಅಂದ್ರೆ ಸುಮ್ಮನೆ